ನಮ್ಮನೇಲಿ ನಾನು ದೊಡ್ಡ ಮಗ ಆದ್ರೆ ನನಗೆ ದೊಡ್ಡ ಮಗನಿಗೆ ರಾಂಗ್ ಹಾಕಿ ಡ್ರೈವರಿಗೆ ರೈಟ್ ಅಂತ ಹಾಕಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಡ್ರೈವರ್ ಅಂದಿದ ತಕ್ಷಣ ಕಾಸೆಲ್ಲ ಏನು ಕೊಡಲ್ಲ, ಫ್ರೀ ಡ್ರೈವರ್. ಊಟ ತಿಂಡಿ ಎಲ್ಲ ಅವರೇ ಕೊಡಿಸ್ತಾರೆ. ತೀರ್ಥಹಳ್ಳಿಲೇ ತಿಂಡಿಗೆ ಬಂದ್ವಿ. ಇವತ್ತಿನ ಸ್ಪೆಷಲ್ ಯುವ ದೋಪು ಅಂದ್ರೆ ಇಡ್ಲಿ ವಡೆ ದೋಸೆ ಪೂರಿ. ಇವರೇ ನೋಡಿ ನಮ್ಮ ಓನರು. ಊರಿಗೆ ಹೋಗ್ತಿರೋದಕ್ಕೆ ಸ್ವಲ್ಪ ನಾಚಿಕೆ ಆಗ್ತಿದೆ ಖುಷಿಗೆ. ಲೇಟ್ ಆಗಿಬಿಟ್ಟಿತ್ತು ಅಂತ ಬೇಗ ಹೊಡ್ಕೊಂಡ್ ಬಂದೆ ಮಂಗಳೂರಿಗೆ. ಅಲ್ಲಿಂದ ಡೈರೆಕ್ಟ್ ಎಲ್ಲೂ ಸ್ಟಾಪ್ ಕೊಡದಲ್ಲೇ ಬಂದಿರೋದೆ ಮಹಾರಾಜ ಹೋಟೆಲ್ಗೆ. ಯಾಕಂದ್ರೆ ನಮ್ಮ ಅತ್ತೆ ಮಗಳು ಬಾರ್ಬಿದು ಬರ್ಡೇ ಇತ್ತು. ಡ್ರೈವರ್ ಆಗಿದ್ರು ಕೂಡ ಒಳ್ಳೊಳ್ಳೆ ಊಟ ಮಾತ್ರ ಕೊಡಿಸ್ತಾರೆ ನನಗೆ. ಮುಂಚೆ ನಾನು ಮಂಗಳೂರಲ್ಲಿದ್ದೆ ಒಂದು 6 ತಿಂಗಳು. ನಾನು ಇದ್ದಿದ್ದ ಜಾಗಕ್ಕೆ ಹೋಗಿ ಒಂದು ರೌಂಡ್ ಹಾಕಿ ನ್ಯಾಚುರಲ್ಸ್ ಅಲ್ಲಿ ನಾನು 1 ಮಂತ್ ಕೆಲಸ ಮಾಡಿದ್ದೆ. ಅದೆಲ್ಲ ನೆನಪಾಯ್ತು. ಫುಲ್ ಸುದೀಪ್ ಫೀಲ್ ಬಂತು ನನಗೆ. ಸವಿ ಸವಿ ನೆನಪು ಸಾವಿರ ನೆನಪು. ಮಂಗಳೂರಿಗೆ ಬಂದಿದ್ದೀನಲ್ಲ, ಮೀನ್ ತಿನ್ಲೇಬೇಕು ಅಂತ ಫಿಕ್ಸ್ ಆಗಿದ್ದೆ. ಆದ್ರೆ ಮಧ್ಯಾಹ್ನ ಮಾಡಿರೋ ಊಟದ ಹೊಡೆತಕ್ಕೆ ಏನು ತಿನ್ಬೇಕಂತ ನೆನ್ಸಿಲ್ಲ. ನಾಲ್ಗೆ ಮತ್ತೆ ಹೊಟ್ಟೆ ಏನಂತ ಅನ್ಕೊಂಡಿರೋದು ಗೊತ್ತಾ ಅಂತ ಅನ್ಕೊಂಡಿರುತ್ತೆ. ನಮ್ಮ ಓನರಿಗೆ ಬೆಳಗ್ಗೆ ಎದ್ದಿದ್ದ ಜೋಶು ಸಂಜೆ ಇರ್ಲಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ.